ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 7ನೇ ತರಗತಿಯ ಮೊದಲನೇ ಗದ್ಯ ಭಾಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಕವಿ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಈ ಒಂದು ಪಾಠವನ್ನು ಬರೆದಂತಹ ಕವಿ ನಾ ಡಿಸೋಜಾ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜಾರವರು. ಇವರು ಹುಟ್ಟಿದ್ದು 1937 ಜೂನ್ 6ರಂದು. ತಂದೆ ಎಫ್.ಪಿ. ಡಿಸೋಜಾ, ತಾಯಿ ರೂಪಿನಾ ಡಿಸೋಜಾ. ನಾ ಡಿಸೋಜಾರವರು ಈವರೆಗೆ 37 ಕಾದಂಬರಿಗಳನ್ನು, 4 ನಾಟಕಗಳನ್ನು, 28 ಮಕ್ಕಳ ಕೃತಿಗಳನ್ನು, 106 ಕಥೆಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತಕಮಲ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಪಡೆದಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಇವರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ದೊರೆತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ. ಜನವರಿ 2004ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕವಿ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಈಗ ಪಾಠಕ್ಕೆ ಬರೋಣ. ಪಾಠವನ್ನು ಪ್ರಾರಂಭಿಸೋಣ. ಬೆಳಗ್ಗೆ ಶಾಲೆಗೆ ಬಂದ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತಿಗಿಳಿಯುತ್ತಾರೆ. ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳು ಮಾತನಾಡ್ತಾ ಇದ್ದಾರೆ. ಮಾಲಾ, ರೇಖಾ, ಮೇರಿ, ಫಾತಿಮಾ ಇವರು ಎಲ್ಲರೂ ಕೂಡ ತಮ್ಮ ಮನೆಯ ಬಳಿ ನಡೆದಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಚರ್ಚಿಸ್ತಾ ಇದ್ದಾರೆ. ಮಾಲಾ: ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ಇತ್ತು. ನಾನು ನಮ್ಮಮ್ಮ ಹೋಗಿದ್ದೆವು. ತುಂಬ ಚೆನ್ನಾಗಿತ್ತು. ರೇಖಾ ಹೇಳ್ತಾಳೆ: ಪುರಾಣದ ಕತೆ ಹೇಳುವಾಗ ಮಧ್ಯ ಮಧ್ಯೆ ದೇವರ ನಾಮಗಳನ್ನು ಹಾಡುತ್ತಾರೆ. ನನಗದು ತುಂಬ ಇಷ್ಟ. ಮೇರಿ: ರೇಖಾ: ನನಗೆ ನೀತಿ ಕಥೆಗಳು ಎಂದರೆ ಇಷ್ಟ. ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕಗಳು ಇವೆ. ಫಾತಿಮಾ: ಮಾಲಾ, ಕೆಲವು ಕಥೆಗಳನ್ನು ಹಾಡಿನ ರೂಪದಲ್ಲಿ ಹೇಳುತ್ತಾರಲ್ಲ? ಹೌದು, ಇದನ್ನು ಕಥನ ಕವನ ಎನ್ನುತ್ತಾರೆ. ಆಗ ರೇಖಾ ಹೇಳ್ತಾಳೆ: ಕೆಲವು ಕಡೆಗಳಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಕತೆ ಹೇಳುತ್ತಾರೆ. ಇವು ತುಂಬ ಚೆನ್ನಾಗಿರುತ್ತವೆ. ಮಾಲಾ: ನಾನು ಚಿಕ್ಕವಳಿರುವಾಗ ನಮ್ಮಜ್ಜ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು. ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು. ಫಾತಿಮಾ: ನನಗಂತೂ ಕತೆಗಳೆಂದರೆ ತುಂಬ ಇಷ್ಟ. ಮೇರಿ: ನನಗೂ ಅಷ್ಟೇ. ಹೀಗೆ ವಿದ್ಯಾರ್ಥಿನಿಯರು ಮಾತನಾಡುತ್ತಿರುವಾಗ ಅಲ್ಲಿಗೆ ತರಗತಿಯ ಶಿಕ್ಷಕಿ ಕಿವಿಗೆ ವಿದ್ಯಾರ್ಥಿನಿಯರ ಮಾತುಗಳು ಕೇಳಿಸ್ತವೆ. ಅದಕ್ಕೆ ಶಿಕ್ಷಕಿ ಏನು ಹೇಳ್ತಾರೆ: ನಿಮಗೆಲ್ಲ ಕತೆಗಳೆಂದರೆ ಅಷ್ಟೊಂದು ಇಷ್ಟವೇ? ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕಥೆಯೇ. ಪುಟ್ಟಜ್ಜಿ ಹೇಳುವ ಕತೆ ಕೇಳುವ, ಆಯ್ತೇ? ಇದನ್ನು ಕೇಳಿ ಮಕ್ಕಳ ಮುಖ ಅರಳಿತು. ಈಗ ಶಾಲೆಯಲ್ಲಿ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ನೋಡಿದ್ರಿ ಅಲ್ವಾ? ಈ ರೀತಿ ಮಕ್ಕಳೆಲ್ಲ ಮಾತಾಡ್ಕೋತಾ ಇರ್ತಾರೆ. ಅಂದರೆ ನೀವು ಕೂಡ ಕತೆಗಳನ್ನು ಕೇಳಿದ್ದೀರಾ ಅಲ್ವಾ? ನಿಮ್ಮ ಅಜ್ಜಿ ಅಥವಾ ಅಜ್ಜ, ತಾತ ಇವರೆಲ್ಲ ಕತೆಗಳನ್ನು ಹೇಳಿರೋದನ್ನು ಮಕ್ಕಳಾದಂತಹ ನೀವು ಕೇಳೇ ಇರ್ತೀರ. ರಾತ್ರಿ ಟೈಮ್ ಮಲಗೋವಾಗ ಬಾ ಪುಟ್ಟ ಕತೆ ಹೇಳ್ತೀನಿ ಅಂತ ಹೇಳಿ ಕರೀತಾರಲ್ವ ಅಜ್ಜಿ. ಆಗ ನೀವು ಅವ್ರ ತೊಡೆ ಮೇಲೆ ಹೋಗಿ ಮಲ್ಕೊಂಡು ಕತೆ ಕೇಳ್ತಿರ್ತೀರ. ಅವ್ರು ನಿಮ್ಮ ತಲೆಯಲ್ಲಿ ಕೈ ಆಡಿಸ್ತಾ ಹಾಗೆ ಕತೆ ಹೇಳ್ತಾ ಇದ್ರೆ ನಿದ್ದೆ ಬರೋದೇ ಗೊತ್ತಾಗಲ್ಲ ಅಲ್ವಾ? ಈ ರೀತಿ ಕತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಕೇಳೋದಕ್ಕೆ ಇಂಪು ಆಗಿರುತ್ತೆ. ಕೇಳೋದಕ್ಕೆ ಒಂಥರ ಹಿತ ಅನಿಸ್ತಾ ಇರುತ್ತೆ ಅಲ್ವಾ? ಈ ರೀತಿಯಾಗಿ ನಮ್ಮ ಒಂದು ಈ ಪಾಠ ಕೂಡ ಅಷ್ಟೇ ಪುಟ್ಟಜ್ಜಿ ಹೇಳುವಂತಹ ಒಂದು ಕತೆ ಆಗಿದೆ. ಆ ಕತೆ ಏನು ಅಂತ ಹೇಳಿ ನೋಡೋಣ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯಾ ಅಂತಾಳೆ ಪುಟ್ಟಜ್ಜಿ. ಪುಟ್ಟಜ್ಜಿ ಕತೆ ಹೇಳುವುದರಲ್ಲಿ ಯಾವಾಗಲೂ ಫಸ್ಟು. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ.
ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ನೋಡಿ, ಒಂದು ಹುಡುಗ ಪುಟ್ಟಜ್ಜಿ ಮನೆ ಕಡೆ ಹೋಗ್ತಾನೆ. ಆಗ ಪುಟ್ಟಜ್ಜಿ ಒಂದು ಕತೆ ಹೇಳ್ತೀಯಾ ಅಂತ ಹೇಳಿ ಕೇಳ್ತಾನೆ. ಪುಟ್ಟಜ್ಜಿಗೆ ಬಹಳಷ್ಟು ಕತೆಗಳು ಬರುತ್ತಂತೆ. ಅವು ಸಣ್ಣ ಕತೆ ಆಗಿರ್ಬೋದು, ಪುಟಾಣಿ ಕತೆ ಆಗಿರ್ಬೋದು, ತಮಾಷೆ ಕತೆ ಆಗಿರ್ಬೋದು, ಹಾಡುಗತೆ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ತರಾವರಿ ಅಂತ ಹೇಳಿದರೆ ವಿವಿಧ ರೀತಿಯ ಕತೆಗಳನ್ನು ಹೇಳ್ತಾಳೆ. ಆಗ ಪುಟ್ಟಜ್ಜಿ ಮನೆ ಕಡೆ ಹೋದಾಗ ಅಜ್ಜಿ ಜಗಲಿ ಮೇಲೆ ಕೂತಿರೋದನ್ನ ನೋಡಿ ಸಂತಸದಿಂದ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಆ ಹುಡುಗ ಒಂದು ಪುಟ್ಟಜ್ಜಿ ಕತೆಯನ್ನು ಹೇಳ್ತೀಯಾ ಅಂತ ಹೇಳಿ ಕೇಳ್ತಾನೆ. ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯಾ ಅಂದಳು. ಅದಕ್ಕೆ ಪುಟ್ಟಜ್ಜಿ ಒಂದು ಒಳ್ಳೆ ಕತೆ ಹೇಳ್ತೀನಿ ಬಾ ಪುಟ ಅಂತ ಹೇಳಿ ಕರೀತಾಳೆ. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ ಅಜ್ಜಿ ಕೇಳ್ತಾಳೆ. ಯಾವ ಕತೆ ಹೇಳಬೇಕಪ್ಪ? ಯಾವುದಾದ್ರೂ ಒಂದು ಹಾಡುಗತೆ ಹೇಳು ಅಂದೆ. ನೋಡಿ, ಈ ಹುಡುಗ ಅಜ್ಜಿ ಹತ್ರ ಹೋಗ್ಬಿಟ್ಟು ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಕತೆ ಹೇಳಮ್ಮ ಅಂತ ಹೇಳಿ. ಕತೆ ಹೇಳಜ್ಜಿ ಅಂತ. ಕತೆ ಹೇಳ್ತೀನಿ ಅಂದಾಗ ಯಾವುದಾದ್ರೂ ಹೇಳಜ್ಜಿ, ಹಾಡುಗತೆನೇ ಹೇಳು ಅಂತ ಹೇಳಿ ಹೇಳ್ತಾನೆ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತೆ. ಅದರಲ್ಲಿ ಹಾಡು ಇರುತ್ತೆ, ಕಥೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಪುಟ್ಟಜ್ಜಿಯ ಸ್ಪೆಷಾಲಿಟಿ ಅಂದ್ರೇ ಹಾಡುಗತೆ ಅಂತೆ. ಅಂದರೆ ಅದರಲ್ಲಿ ಹಾಡು ಕತೆ ಎರಡೂ ಕೂಡ ಇರುತ್ತೆ. ಆಗ ಅಜ್ಜಿ ಶುರು ಮಾಡ್ತಾಳೆ ಹಾಡೋದಕ್ಕೆ ಮತ್ತು ಕತೆ ಹೇಳೋದಕ್ಕೆ. ನೋಡೋಣ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಈಗ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಪುಟ್ಟದೊಂದು ಊರಿದೆ ಅಂತೆ. ಆ ಊರಿನ ಹೊರಗೆ ಒಂದು ಹಳ್ಳ ಹರಿದಿದೆ. ಅಲ್ಲಿ ಹಳ್ಳ ಹರಿದು ಹರಿದು ಅಲ್ಲಿ ಊರಿನ ಜನರನ್ನು ಅದು ಪೊರೆದಿದೆ, ಅಂದರೆ ಸಾಕಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಆ ಹಳ್ಳ ಅಲ್ಲಿ ಹರಿತಾ ಇರೋದ್ರಿಂದ ಊರಿಗೆ ಒಂಥರ ಸೊಬಗು, ಒಂಥರ ತುಂಬ ಚೆನ್ನಾಗಿ ಆ ಊರು ಕಾಣೋ ರೀತಿಯಲ್ಲಿ ಮಾಡಿದೆ. ಹಾಗೆ ಹಸಿರು ಕಾಡು ಕೂಡ ಇದೆ. ಹಸಿರು ಕಾಡು ಬೆಳೆಯೋದಕ್ಕೆ ಅದು ಅನುವು ಮಾಡಿಕೊಟ್ಟಿದೆ. ಮತ್ತು ಮರಗಳಲ್ಲಿ ಹಕ್ಕಿಯ ಹಾಡು ಇಂಪಾಗಿ ಕೇಳ್ತಾ ಇದೆ ಅಂತ ಹೇಳಿ ಅಜ್ಜಿ ಕಥೆಯನ್ನು ಶುರು ಮಾಡ್ತಾ ಇದ್ದಾಳೆ. ಇಂತಹ ಒಂದು ಸೊಗದಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಮನೆ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ. ಹಳ್ಳದ ದಡದಲ್ಲಿ ಇವನ ಮನೆ. ಮನೆಯ ಹಿಂದೆಯೇ ಭಾರೀ ಕಾಡು. ನೋಡಿ, ಒಂದು ಊರಿನಲ್ಲಿ, ಇಂತಹ ಒಂದು ಸೊಗಸಾದ ಊರಿನಲ್ಲಿ ಯಾರೂ ಕೂಡ ಒಂದು ಕಾಲದಲ್ಲಿ ಜನ ಇರಲಿಲ್ಲ ಅಂತೆ. ಆ ಸ್ಥಳದಲ್ಲಿ ಒಬ್ಬ ಯುವಕ ಬರ್ತಾನೆ. ಯುವಕ ಬಂದು ಈ ಒಂದು ಸ್ಥಳವನ್ನು ನೋಡಿ, ತುಂಬ ಸುಂದರವಾಗಿದೆಯಲ್ಲ ಈ ಸ್ಥಳ, ನಾನು ಯಾಕೆ ಇಲ್ಲೇ ಉಳ್ಕೋಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಮನೆಯನ್ನು ಕಟ್ತಾನೆ. ಮನೆ ಮುಂದೆ ತೋಟವನ್ನು ಕೂಡ ಮಾಡ್ಕೋತಾನೆ. ತನಗೆ ಏನು ಬೇಕೋ ಅದನ್ನು ಅದರಲ್ಲಿ ಬೆಳೆಸ್ಕೊಂಡು ತಾನು ಕೂಡ ಅಲ್ಲಿ ಸುಖವಾಗಿ ಇರ್ತಾನೆ. ಹಳ್ಳದ ದಡದಲ್ಲಿ ಒಂದು ಮನೆ ಹಿಂದೆ ಕಾಡಿರುತ್ತಂತೆ. ಅಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಆನೆ ಎಂದೆಲ್ಲ ಪ್ರಾಣಿಗಳು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ. ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು. ಕಾಡು ಪ್ರಾಣಿಗಳೇ ಹಾಗೆ ಅಲ್ವಾ? ಯಾರಾದರೂ ಹೋಗಿ ಅವುಗಳಿಗೆ ಕೆಣಕಿದರೆ ಮಾತ್ರ ಅವುಗಳು ಬಂದು ಇವರಿಗೂ ಕೂಡ ತೊಂದರೆಯನ್ನು ಕೊಡ್ತವೆ. ಅವುಗಳ ಪಾಡಿಗಳು ಅವರನ್ನು ಬಿಟ್ಟಿದ್ರೆ ಇವರಿಗೆ ಏನು ತೊಂದರೆಯನ್ನು ಕೊಡೋದಿಲ್ಲ, ಅಂದರೆ ಜನರಿಗೆ. ಆ ಯುವಕ ಅವುಗಳ ಪಾಡಿಗೆ ಹೋಗ್ತಾ ಇರಲಿಲ್ಲ ಅಂತೆ. ಕಾಡಿದ್ರೂ ಕೂಡ ಇವನಾಯಿತು, ಇವನ ಕೆಲಸ ಆಯಿತು ಮಾಡಿಕೊಂಡು ಸುಖವಾಗಿ ಬಾಳ್ತಾ ಇದ್ದ. ಇವನ ಮನೆಯ ಹತ್ತಿರವೇ ಪ್ರಾಣಿಗಿಂಡಿ ಇದ್ದಿತು.
ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಯುವಕ ಒಂದು ದಿನ ಮನೆ ಜಗಲಿ ಮೇಲೆ ಕೂತಿದ್ದಾಗ ಅಲ್ಲಿಗೆ ಒಂದು ಜಿಂಕೆ ಓಡೋಡಿ ಬರುತ್ತೆ. ಆ ಜಿಂಕೆ ನಡುಗ್ತಾ ಇತ್ತು. ಯಾಕೆ? ಇದಕ್ಕೊಂದು ಕಾರಣ. ಏನು ಆ ಕಾರಣ ಅದನ್ನು ತಿಳ್ಕೊಳ್ಳೋಣ. ಪ್ರಾಣಿಗಿಂಡಿ ಅಂತ ಹೇಳಿದರೆ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿದು ಹೋಗುವಂತಹ ಒಂದು ಸ್ಥಳ. ಮುಂದೆ ನೋಡೋಣ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ಕಾಡಿನಲ್ಲಿ ಒಂದು ಹುಲಿ ಈ ಜಿಂಕೆಯನ್ನು ನೋಡುತ್ತೆ. ಈ ಜಿಂಕೆಯನ್ನು ನೋಡಿಬಿಟ್ಟು ಅದನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಬರುತ್ತೆ. ಆ ಜಿಂಕೆ ಗಾಬರಿಯಾಗಿ ತಕ್ಷಣ ಹಳ್ಳದ ಕಡೆಗೆ ಓಡಿ ಬಂದು ಪ್ರಾಣ ಭಯದಿಂದ ಆ ಯುವಕನ ಮನೆಯನ್ನು ಹೊಕ್ಕುತ್ತೆ. ಮತ್ತು ಆ ಯುವಕನನ್ನು ನೋಡಿ ತನ್ನ ಪ್ರಾಣವನ್ನು ಉಳಿಸು ಅಂತ ಹೇಳಿ ಮನೆಯೊಡೆಯನನ್ನು ಕೇಳ್ತಾ ಇದೆ. ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿ ಬಂದಿದೆ ಅನ್ನುವುದು ತಿಳಿಯಿತು. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು. ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ. ಯುವಕನಿಗೆ ಈಗ ಗೊತ್ತಾಯಿತು, ಈ ಜಿಂಕೆ ಯಾಕೆ ಬಂದಿದೆಯಪ್ಪ ಇಲ್ಲಿಗೆ ಅಂದರೆ ಆ ಹುಲಿಗೆ ಹೆದರಿಬಿಟ್ಟು ಬಂದಿದೆ ಅಂತ. ಅದೇ ಸಮಯಕ್ಕೆ ಆ ಹುಲಿ ಕೂಡ ಜಿಂಕೆಯನ್ನು ಹುಡುಕೊಂಡು ಯುವಕನ ಮನೆ ಮುಂದೆ ಬರುತ್ತೆ. ಜಿಂಕೆ ಯುವಕನ ಬಳಿ ಇರೋದನ್ನು ಕಂಡುಬಿಟ್ಟು ಹುಲಿ ಹೇಳುತ್ತೆ, ಏ ಯುವಕ, ನೀನು ಕಾಡಿನ ನಿಯಮಗಳನ್ನು ಮುರಿತಾ ಇದೆಯಾ? ಜಿಂಕೆಯನ್ನು ಬಿಟ್ಬಿಡು, ನಾನು ಅದನ್ನು ತಿನ್ನಬೇಕು ಅಂತ ಹೇಳಿ ಇದು ಕಾಡಿನ ನಿಯಮಗಳನ್ನು ತಿಳಿಸುತ್ತೆ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಯುವಕ ತಕ್ಷಣ ತನ್ನ ಬುದ್ಧಿಯನ್ನು ಓಡಿಸ್ತಾನೆ. ಜಿಂಕೆಯ ಕತ್ತಿನಲ್ಲಿ ಇರುವಂತಹ ಒಂದು ಗೆಜ್ಜೆಯನ್ನು ನೋಡಿಬಿಟ್ಟು ಆ ಹುಲಿಗೆ ಹೇಳ್ತಾನೆ, ಇದು ಕಾಡು ಪ್ರಾಣಿಯಲ್ಲ. ಕಾಡು ಪ್ರಾಣಿ ಆದರೆ ನೀನು ತಿನ್ನಬಹುದಾಗಿತ್ತು, ಆದರೆ ಇದು ಯಾರೋ ಸಾಕಿದ ಪ್ರಾಣಿ. ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ನೀನು ತಿನ್ನುವ ಹಾಗಿಲ್ಲ ಅಂತ ಹೇಳಿ ಹುಲಿಗೆ ಉತ್ತರ ನೀಡ್ತಾನೆ. ಈ ಮಾತು ಕೇಳಿದ ಹುಲಿಗೆ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಎದುರಿಸಿದ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲಾರೆ ಎಂದ. ಜಿಂಕೆಯನ್ನು ಕಾಪಾಡಬೇಕು ಅಂತ ಹೇಳಿ ಯುವಕ ತನ್ನ ಮನಸ್ಸನ್ನು ಮಾಡಿ ಆ ಜಿಂಕೆಯನ್ನು ತನ್ನ ಮನೆಯೊಳಗೆ ಆಶ್ರಯ ನೀಡ್ತಾನೆ. ಹಾಗೆ ಆ ಹುಲಿಯ ಜೊತೆ ಇವನು ಜಗಳ ಮಾಡ್ತಾನೆ. ಹುಲಿಯೊಂದಿಗೆ ಜಗಳ ಮಾಡ್ತಾನೆ. ನೋಡಿ, ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ. ಅದಕ್ಕೂ ಹೊಡೆದು ಬಡೆದು ಗಾಯ ಮಾಡಿದ್ದ ಯುವಕ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು. ಪಾಪ ಎಂದು ಮರುಗಿತು. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೇ ಎಂದು ಕಣ್ಣೀರು ಸುರಿಸಿತು. ಜಿಂಕೆಯನ್ನು ಕಾಪಾಡೋದಕ್ಕೋಸ್ಕರ ಹುಲಿಗೂ ಆ ಯುವಕನಿಗೂ ಜಗಳ ಆಗುತ್ತೆ. ಆ ಜಗಳದಲ್ಲಿ ಹುಲಿಗೂ ಮತ್ತು ಈ ಯುವಕನಿಗೂ ಕೂಡ ಬಹಳಷ್ಟು ಗಾಯಗಳಾಗುತ್ತೆ. ಹುಲಿ ಎಲ್ಲಿ ಬೇಕಂದಲ್ಲಿ ಅವನಿಗೆ ಕಚ್ಚುತ್ತೆ ಮತ್ತು ಪರಚುತ್ತೆ. ಹಾಗೆಯೇ ಇವನು ಕೂಡ ಬಿಡೋದಿಲ್ಲ, ಸೋಲನ್ನು ಒಪ್ಕೊಳ್ಳೋದಿಲ್ಲ. ಹುಲಿಗೂ ಕೂಡ ಇವನು ಸರಿಯಾಗಿ ಹೊಡಿತಾನೆ. ಇದರಿಂದ ಕೊನೆಗೆ ಹುಲಿಯೇ ತಾನು ಪಲಾಯನ ಮಾಡುತ್ತೆ, ಕಾಡಿಗೆ ಅಲ್ಲಿಂದ ಓಡಿ ಹೋಗುತ್ತೆ. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯ್ತಲ್ಲ, ನಿನಗೆ ಗಾಯಗಳಾಯ್ತಲ್ಲ ಅಂತ ಹೇಳಿ ಜಿಂಕೆ ಆ ಯುವಕನ ಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸುತ್ತೆ. ಮುಂದೆ ನೋಡಿ, ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು. ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ನೋಡಿ, ಎಷ್ಟೇ ಆದರೂ ಜಿಂಕೆ ತನ್ನ ಪ್ರಾಣ ಉಳಿಸಿದಂತಹ ಆ ಯುವಕನನ್ನು
ನೋಡಿಬಿಟ್ಟು ಕಣ್ಣೀರು ಸುರಿಸ್ತಾ ಸೊಪ್ಪು ಸದೆ ಬೇರು ತೊಗಟೆಗಳನ್ನು ತಂದು ಅದನ್ನು ಅರೆದು ಕುಟ್ಟಿ ಪುಡಿ ಮಾಡಿ ಮದ್ದು ಮಾಡಿ ಆ ಗಾಯಗಳಿಗೆ ಹಚ್ಚಿ ಆ ಯುವಕನನ್ನು ಸರಿಪಡಿಸುತ್ತೆ. ಮತ್ತೆ ಎದ್ದು ಓಡಾಡತೊಡಗುತ್ತಾನೆ. ಇದರಿಂದ ಜಿಂಕೆಗೆ ತುಂಬ ಸಂತೋಷ ಆಗುತ್ತೆ. ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ. ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ. ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ. ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ. ಜಿಂಕೆ ಮತ್ತೂ ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ. ಹೀಗೆ ಜಿಂಕೆ ಮತ್ತು ಆ ಯುವಕ ಇಬ್ಬರು ಕೂಡ ಒಳ್ಳೆಯ ಗೆಳೆಯರಾಗಿ ಬದುಕ್ತಾರೆ. ಆದರೂ ಕೂಡ ಜಿಂಕೆಯ ಮನಸ್ಸಿನಲ್ಲಿ ಏನೋ ಒಂದು ಸಂದೇಹ ಅಥವಾ ಏನೋ ಒಂದು ನೋವು ಇರೋದನ್ನು ಯುವಕ ಗಮನಿಸ್ತಾನೆ. ಹೀಗೆ ಒಂದಿನ ಅಂಗಳದಲ್ಲಿ ಕುಳಿತಿರುವಾಗ ಮಲಗಿದ್ದ ಜಿಂಕೆ ಒಂದೇ ತಕ್ಷಣ ಎದ್ದು ನಿಲ್ಲುತ್ತಂತೆ. ಯಾಕೋ ಕಿವಿಗೊಟ್ಟು ಕೇಳ್ತಾ ಇದೆಯಂತೆ. ಯಾಕಪ್ಪ ಅಂತ ಹೇಳಿ ನೋಡಿದಾಗ ಒಂದು ಇಂಪಾದ ಧ್ವನಿ ಕೇಳಿಸುತ್ತೆ. ಜಿಂಕೆ ಇನ್ನೂ ಸಂತೋಷದಿಂದ ಅಲ್ಲಿ ಎದ್ದು ನಿಲ್ಲೋದನ್ನು ನೋಡ್ತಾನೆ ಯುವಕ. ಆ ಇಂಪಾದ ಧ್ವನಿ ಕೇಳಿಸ್ತಾ ಇದೆಯಲ್ಲ, ಅದು ಯಾರ್ದು ಇಂಪಾದ ಧ್ವನಿ ನೋಡೋಣ. ಏನಪ್ಪ ಆ ಇಂಪಾದ ಧ್ವನಿ ಅಂದರೆ, ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ಧ್ವನಿ ಕೇಳಿ ಬರುತ್ತಿದೆ. ಜಿಂಕೆ ಹೊರ ಓಡುತ್ತದೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ. ಜಿಂಕೆ ಅವಳ ಕೈ ನೆಕ್ಕುತ್ತಿದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ. ಆಕೆ ಜಿಂಕೆಯ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಆ ಯುವತಿ ಈ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡಳು. ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಅಂತ ಹೇಳಿ ದನಿ ಕೇಳಿದಂತಹ ಒಂದು ಜಿಂಕೆ ಅಲ್ಲಿಂದ ಓಡಿ ಹೋಗಿ ನೋಡುತ್ತೆ ಒಬ್ಬ ಯುವತಿ. ಆ ಜಿಂಕೆ ಆ ಯುವತಿಯ ಕೈ ನೆಕ್ತಾ ಇರುತ್ತೆ. ಯುವಕ ಗಾಬರಿಯಿಂದ ಜಿಂಕೆ ಹಿಂದೆ ಬಂದ್ಬಿಟ್ಟು ನೋಡ್ತಾನೆ. ಜಿಂಕೆಯನ್ನು ಆ ಯುವತಿ ತಬ್ಬಿ ಹಿಡಿದಿದ್ದಾಳೆ. ಮುಖಕ್ಕೆ ಮುಖ ತಾಗಿಸಿ ಅಳ್ತಾ ಇರ್ತಾಳೆ. ಯಾಕಪ್ಪ ಅಂತ ಹೇಳಿ ಇವನಿಗೆ ಗೊತ್ತೇ ಆಗಲ್ಲ. ಆಗ ಯುವತಿ ತಕ್ಷಣ ತನ್ನ ಪರಿಚಯವನ್ನು ಹೇಳ್ಕೊಳ್ತಾಳೆ. ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕೆಯ ಗುರುತಿಗೆ ಇದನ್ನು ನಾವು ಚುಕ್ಕಿ ಎಂದು ಕರೆದೆವು. ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು. ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದುದನ್ನು ಕೆಲ ಹಳ್ಳಿ ಜನ ನೋಡಿದರು. ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ, ಚುಕ್ಕಿ ಬದುಕಿದೆ ಎಂದು. ನಾನು ಆವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ. ಇಂದು ಇದು ಸಿಕ್ಕಿದೆ ಎಂದು ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನು ನೋಡಿದಳು. ಯುವತಿ ತನ್ನ ಪರಿಚಯವನ್ನು ಹೇಳ್ಕೊಳ್ತಾ, ನಾವು ಈ ಜಿಂಕೆಯನ್ನು ಸಾಕಿದ್ದೇವೆ. ಇದು ನಾವು ಸಾಕಿದಂತಹ ಜಿಂಕೆ. ಒಂದಿನ ಇದು ಕಾಡಿಗೆ ಬಂದುಬಿಟ್ಟಿತ್ತು. ಯಾರೋ ಜನರು ಹುಲಿ ಇದು ನಟಿಸ್ಕೊಂಡು ಹೋಯಿತು ಅಂತ ಹೇಳಿದ ತಕ್ಷಣ ನಾನು ಇದ್ರ ಹಿಂದೆ ಬಂದೆ. ಆದರೂ ಏನೋ ನಂಬಿಕೆ. ಆ ನಂಬಿಕೆ ಏನಪ್ಪ ಅಂದರೆ ಈ ಜಿಂಕೆ ಬದುಕಿದೆ ಅಂತ ಹೇಳಿ. ಅದಕ್ಕೋಸ್ಕರ ಸಂತಸದಿಂದ ಅದನ್ನು ಹುಡುಕ್ತಾನೇ ಇದ್ದೆ. ಇವತ್ತು ಈ ಜಿಂಕೆ ನನಗೆ ಸಿಕ್ಕಿದೆ ಅಂತ ಹೇಳಿ ತುಂಬ ಸಂತೋಷದಿಂದ ಹೇಳ್ತಾಳೆ. ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ. ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ. ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ. ಯುವಕ ತಾನು ಚುಕ್ಕಿಯನ್ನು ಉಳಿಸಿದಂತಹ ರೀತಿಯನ್ನು, ಅದು ಮದ್ದು ಮಾಡಿದಂತಹ ರೀತಿಯನ್ನು ಎಲ್ಲ ಆ ಯುವತಿಗೆ ವಿವರಿಸ್ತಾನೆ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದಳು ಯುವತಿ. ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಹುಡುಗಿ ಆ ಯುವತಿ ಈ ಚುಕ್ಕಿಯನ್ನು ನಾನು ಬಾಲ್ಯದಿಂದನೇ ಅಂದರೆ ಚಿಕ್ಕಂದಿನಿಂದಲೇ ಸಾಕಿದ್ದೀನಿ. ಈ ಚುಕ್ಕಿಯನ್ನು ಬಿಟ್ಟು ನಾನಿರ ಸಾಧ್ಯ ಇಲ್ಲ. ಇದನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದನ್ನು ಆ ಒಂದು ಜಿಂಕೆ ಕೇಳಿಸ್ಕೊಂಡು ತಕ್ಷಣ ಆ ಯುವಕನ ಮನೆಯೊಳಗೆ ಹೋಗಿ ಅವಿತ್ಕೊಳ್ಳುತ್ತಂತೆ. ಅವಿತ್ಕೊಳ್ಳೋದು ಅಂದರೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ನಾನು ಅದನ್ನು ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ ಎಂದ ಯುವಕ ಕೂಡ ಅಷ್ಟೇ. ಹುಲಿ ಬಾಯಿಂದ ಕಾಪಾಡಿದಂತಹ ಜಿಂಕೆಯನ್ನು ನಾನು ಹೇಗೆ ಕೊಟ್ಬಿಡಲಿ, ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಮುಂದೆ ನೋಡಿ. ಹಾಗಾದರೆ ನಾನೂ ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದ ಯುವತಿ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ.
ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು, ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಈ ರೀತಿಯಾಗಿ ಚುಕ್ಕಿ ಅನ್ನುವಂತಹ ಜಿಂಕೆಯಿಂದ ಆ ಯುವಕ ಮತ್ತು ಯುವಕಿ ಒಂದಾಗೋದಕ್ಕೆ ಸಾಧ್ಯ ಆಯಿತು. ಆ ಜಿಂಕೆಯನ್ನು ಈ ಹುಡುಗಿಯೂ ಬಿಡಲ್ಲ ಅಂತಾಳೆ, ಆ ಯುವಕನೂ ಕೂಡ ನಾನು ಕೂಡ ಬಿಡೆ ಅಂದಾಗ ಅವರಿಬ್ಬರೂ ಕೂಡ ಒಂದಾಗಿ ಜೊತೆಯಲ್ಲಿ ಇರೋದಕ್ಕೆ ಪ್ರಾರಂಭಿಸ್ತಾರೆ. ಹೀಗೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ದರು. ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು. ಮತ್ತೆ ಯಾವತ್ತಾರ ಬಾ, ಬೇರೆ ಬೇರೆ ಕತೆ ಹೇಳುತ್ತೇನೆ ಎಂದಳು ಪುಟ್ಟಜ್ಜಿ. ನಾನು ಸಂತಸದಿಂದ ಅಲ್ಲಿ ಹೊರಟೆ. ಈ ರೀತಿ ಪುಟ್ಟಜ್ಜಿ ತನ್ನ ಹಾಡುಗತೆಯ ಮೂಲಕ ಆ ಒಂದು ಕಥೆಯನ್ನು ಮುಗಿಸ್ತಾಳೆ. ಆನಂತರ ಮತ್ತೆ ಹೇಳ್ತಾಳೆ, ನೀನು ಯಾವಾಗಾದರೂ ಇನ್ನೊಂದು ಸಲ ಬಾ, ನಾನು ನಿನಗೆ ಇನ್ನೂ ಬೇರೆ ಬೇರೆ ಕಥೆಗಳನ್ನು ಹೇಳ್ತೀನಿ ಅಂತ ಹೇಳಿ. ಆ ಹುಡುಗ ತುಂಬ ಸಂತೋಷದಿಂದ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಪಾಠ ಮುಗೀತು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.